ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸ್ಟೇಟ್ ಪಿ ಯು ಸಿದು ಬೆಸ್ಟ್ ಆಫ್ ರಿಸಲ್ಟು ಮತ್ತು CBSE ಬೇರೆ ಬೇರೆ ರಾಜ್ಯದ ಬೋರ್ಡ್ದು ರಿಸಲ್ಟ್ ಎಲ್ಲ ತಗೊಂಡು ನಾವು ರ್ಯಾಂಕನ್ನು ಕೊಟ್ಟಿದ್ವಿ. ಕೆಲವು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಅಪ್ಲೋಡ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಸ್ಪಾಟ್ ರ್ಯಾಂಕ್ ಅನ್ನುವಂಥ ಒಂದು ಅವಕಾಶ ಇತ್ತು. ಕಾರಣಾಂತರದಿಂದ ಮಕ್ಕಳದು ಮಾರ್ಕ್ಸ್ ಫೆಚ್ ಆಗಿರಲ್ಲ, ಅವ್ರು ರಿಜಿಸ್ಟರ್ ನಂಬರ್ ತಪ್ಪಾಕಿರ್ತಾರೆ ಅಂತ ನಾವು ಅವರಿಗೆ ಸಹ ಸ್ಪಾಟ್ ರ್ಯಾಂಕ್ ಕೊಟ್ಟು ಅನುಕೂಲ ಮಾಡಿದ್ವಿ. ಕೌನ್ಸಿಲಿಂಗ್ ಶುರುವಾದ ಮೇಲೆ ಆಪ್ಷನ್ ಎಂಟ್ರಿ ನಡೀತಾ ಇರುವಂಥ ಸಂದರ್ಭದಲ್ಲಿ CBSE ಅವರು ರಿವ್ಯಾಲ್ಯೂಯೇಷನ್ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ವಾಸ್ತವವಾಗಿ ನಾವು ಮತ್ತೆ ಅವರಿಗೆ ಆಲ್ರೆಡಿ ರ್ಯಾಂಕ್ ಕೊಟ್ಟಿದ್ದೀವಿ, ಕೆಲವ್ರದ್ದು ಮಾರ್ಕ್ಸ್ ಜಾಸ್ತಿ ಆಗಿದೆ, ಕೆಲವ್ರ ಮಾರ್ಕ್ಸ್ ಕಡಿಮೆ ಆಗಿದೆ. ಆರಂಭದಲ್ಲಿ ಸಾಕಷ್ಟು ಪೋಷಕರು ವಿದ್ಯಾರ್ಥಿಗಳು ಬಂದು ಕೇಳಿದಾಗ ನಾವು ಆ್ಯಕ್ಚುಲಿ ಅದನ್ನು ನಿರಾಕರಿಸಿದ್ವಿ. ಕಾರಣ ಇಷ್ಟೇ, ಆಲ್ರೆಡಿ ಅವರಿಗೊಂದು ರ್ಯಾಂಕ್ ಕೊಟ್ಟಿರೋದನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಇನ್ನೊಂದು ರ್ಯಾಂಕ್ ಅಸೈನ್ ಮಾಡುವಂಥದ್ದು ನಮಗೆ ಪ್ರಾಕ್ಟಿಕಲಿ ಆ್ಯಕ್ಚುಲಿ ಕಷ್ಟ. ಆಮೇಲೆ ವಿದ್ಯಾರ್ಥಿಗಳೇ ಬಂದು ನಮಗೆ ಮಾರ್ಕ್ಸ್ ಕೊಡೋದ್ರಿಂದ ಅದನ್ನು ನಾವು ನಂಬುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. CBSE ಬೋರ್ಡಿಗೆ ನಾವು ಎಷ್ಟೇ ಕರೆಸ್ಪಾಂಡೆನ್ಸ್ ಮಾಡಿದ್ರು ಅಧಿಕೃತವಾಗಿ ನಮಗೆ ಅವರು ಬೇರೆ ಬೇರೆ ಕಾರಣದಿಂದ ನಮಗೆ ಡಾಟಾ ಸಹ ಸಿಕ್ಕಲಿಲ್ಲ. ಮತ್ತು ಡಿಜಿಲಾಕರಿಂದ ನಾವು ಕೊಟ್ಟಂಥವರಿಗೆ ಡಿಜಿಲಾಕರಿಂದ ಡೌನ್ಲೋಡ್ ಆದಂಥವರಿಗೆ ನಾವು ಕೊಟ್ಟಿದ್ವಿ. ಆದರೆ ನಮಗೆ ನಿರಂತರವಾಗಿ CBSE ಪೋಷಕರು ಮತ್ತು ವಿದ್ಯಾರ್ಥಿಗಳು ನಮ್ಮದೇನೂ ತಪ್ಪಿಲ್ಲ, ಈ ಬಾರಿ ತಮಗೆಲ್ಲ ಗೊತ್ತಿದೆ ಇಡೀ ದೇಶಾದ್ಯಂತ CBSE ಬೋರ್ಡಲ್ಲಿ ಕೆಲವು ಗೊಂದಲಗಳಾಗಿದ್ದರಿಂದ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಸಹಾಯ ಮಾಡಬೇಕು ನಿರಂತರವಾಗಿ ನಮಗೆ ಮನವಿ ಮಾಡ್ತಾ ಇರೋದ್ರಿಂದ ನಾವು ಒಂದು ಸಣ್ಣ ಬದಲಾವಣೆ ಮಾಡಿದ್ದೀವಿ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ಕೌನ್ಸಿಲಿಂಗ್ ಶುರುವಾಗಿರೋದ್ರಿಂದ ರ್ಯಾಂಕನ್ನು ಅಸೈನ್ ಮಾಡೋದು ಅಂದರೆ ಕೊಟ್ಟಿರುವುದನ್ನು ತಗೊಳ್ಳೋದು ಮತ್ತೆ ಕೊಡುವಂಥದ್ದು ಸಾಧ್ಯ ಇಲ್ಲ ಅಂತ. ಆದರೆ ನಾವು ತಮಗೆಲ್ಲರಿಗೂ ಗೊತ್ತಿದೆ, ಮಾಕ್ ರಿಸಲ್ಟ್ ಬಿಟ್ಟಾದ ಮೇಲೆ ಸಹ ಇನ್ನೂ ಆಪ್ಷನ್ ಎಂಟ್ರಿ ಯಾಕೆಂದರೆ ಮಾಕ್ ರಿಸಲ್ಟ್ ಏನು ಫೈನಲ್ ಅಲ್ಲ. ಅದಾದಮೇಲೆ ನಾವು ಮೇಲೆ ಕೆಳಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ರಿಅರೇಂಜ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ ಇನ್ನೂ ಆಪ್ಷನ್ ಎಂಟ್ರಿ ಯಾರಾದರೂ ಮಾಡಿಲ್ಲ ಅಂತಂದರೆ ಅವರಿಗೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕೆ ಸಹ ಅವಕಾಶ ಇರೋದ್ರಿಂದ ಇಲ್ಲಿವರೆಗೆ ನಮಗೆ ಒಂದು 150ರಷ್ಟು CBSE ವಿದ್ಯಾರ್ಥಿಗಳು ಈ ಥರ ವ್ಯತ್ಯಾಸ ಆಗಿದೆ, ನಮಗೆ ರ್ಯಾಂಕನ್ನು ಬದಲಾವಣೆ ಮಾಡಿಕೊಡಿ ಅಂತೇಳಿ ನಮಗೆ ಮನವಿ ಮಾಡಿದ್ದಾರೆ. ಇಲ್ಲಿ ನಾನು ಏನು ಗಮನಿಸ್ತೀನಿ ಅಂತಂದರೆ, ವಿಶೇಷವಾಗಿ ಎಲ್ಲರದೂ ಮಾರ್ಕ್ಸ್ ಹೆಚ್ಚಾಗಿರೋರೇ ನಮ್ಮ ಹತ್ರ ಏನು ಬಂದಿಲ್ಲ. ಅನ್ಫಾರ್ಚುನೇಟ್ಲಿ ಕೆಲವು ವಿದ್ಯಾರ್ಥಿಗಳ ಮಾರ್ಕ್ಸು ಕಡಿಮೆ ಸಹ ಆಗಿದೆ. ಅವ್ರು ಯಾಕೆ ಬರಬೇಕಾಗಿದ್ರೆ ಅವರಿಗೆ ಅನುಕೂಲನೇ ಇದೆಯಲ್ಲ ಅಂತ ತಾವು ಕೇಳ್ಬೋದು. ನಾವು ಈಗ ಕೊಟ್ಟಿರುವಂತಹ PUC ಮಾರ್ಕ್ಸು ಏನು ಆಧರಿಸಿ ರ್ಯಾಂಕ್ ಕೊಟ್ಟಿದ್ದೀವಿ, ಅಲ್ಲಿಗೆ ಮುಗಿದ್ಬಿಡ್ತು. ನಾನು ಅಕಸ್ಮಾತ್ ತಪ್ಪು ಮಾರ್ಕ್ಸನ್ನು ಕೊಟ್ಟು ಒಳ್ಳೆ ರ್ಯಾಂಕನ್ನು ತಗೊಂಡಿದ್ದರೆ ನನಗೆ ಮತ್ತೇನು ಇವರು ಎಲ್ಲೂ ಹಿಡಿಯಲ್ಲ ಅನ್ನುವಂಥದ್ದಿಲ್ಲ ನಮ್ಮ ವ್ಯವಸ್ಥೆ ಒಳಗಡೆ. ತಾವು ಕಾಲೇಜು ಅಲಾಟ್ ಆಗಿ ಕಾಲೇಜಿಗೇನು ನೀವು ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತೀರಾ, ಆವಾಗ ನಾವು ಹಿಂದೆ ನೀವು ರ್ಯಾಂಕ್ ಕೊಡುವಂಥ ಸಂದರ್ಭದಲ್ಲಿ ಏನು ಮಾರ್ಕ್ಸ್ ಇತ್ತು ಅಂತನ್ನುವಂಥದ್ದು ಬ್ಯಾಕ್ ಎಂಡಲ್ಲಿ ನೀವು ಅಲ್ಲಿ ಸಬ್ಮಿಟ್ ಮಾಡುವಂತಹ ಮಾರ್ಕ್ಸ್ ಕಾರ್ಡನ್ನು ಅವ್ರು ಎಂಟ್ರಿ ಮಾಡಿದರೆ ಬ್ಯಾಕ್ ಎಂಡಲ್ಲಿ ವೆರಿಫೈ ಆಗುತ್ತೆ. ಒಂದು ವೇಳೆ ತಪ್ಪಾಗಿತ್ತು ಅಂತಂದರೆ ನಿಮ್ಮದು ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಒಂದು ಮಾರ್ಕ್ಸ್ ಜಾಸ್ತಿ ಆಗಿರೋರ್ಕಿಂತ ಹೆಚ್ಚಾಗಿ ಮಾರ್ಕ್ಸು ಕಡಿಮೆ ಆಗಿರೋರು ಆ್ಯಕ್ಚುಲಿ ರ್ಯಾಂಕ್ ಸಹ ಕಡಿಮೆ ಆಗುತ್ತೆ. ಬಟ್ ಆದರೆ ನಾಳೆ ಅಡ್ಮಿಷನ್ ಟೈಮಲ್ಲಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಪಾಪ ಅಂಥ ವಿದ್ಯಾರ್ಥಿಗಳು ಸಹ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು, ಓಕೆ ಹೆಂಗಿದ್ರು ನಾವು ಮಾಕ್ ರಿಸಲ್ಟ್ ಆದಮೇಲೆ ಸಹ 3-4 ಡೇಸು ಅವಕಾಶ ಇರೋದ್ರಿಂದ ಯಾರ್ದು ಸ್ಟೇಟ್ ಬೋರ್ಡಲ್ಲಂತೂ ಅಂಥ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಅವರು ಬೆಸ್ಟ್ ಆಫ್ 2ನೇ ನಮಗೆ ಕೊಟ್ಟಿದ್ದಾರೆ. CBSE ಮತ್ತು ಕೆಲವು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ತುಂಬ ಏನಿಲ್ಲ, ಒಂದು 150ರಿಂದ 200 ವಿದ್ಯಾರ್ಥಿಗಳು ಈ ಥರದವರು ಇದ್ದಾರೆ. ಅವರ ಅನುಕೂಲಕ್ಕೋಸ್ಕರ ನಾವು ಅವರ ಒಂದು ಮನವಿಯನ್ನು ಪರಿಗಣಿಸುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀವಿ. ಈ ಮೂಲಕ ನಾನು ಪೋಷಕರಲ್ಲಿ ವಿನಂತಿ ಮಾಡುವಂಥದ್ದು, ತಾವೀಗಾಗಲೇ ಬಂದು ಲಿಖಿತವಾಗಿ ಮನವಿ ಕೊಟ್ಟಿರ್ಬೋದು, ನಮ್ಮ ಹತ್ರ ಜೆರಾಕ್ಸ್ ಕಾಪಿ ಇದೆ, ಅದರ ಆಧಾರದ ಮೇಲೆ ನಾವು ಮಾಡೋದು ಕಷ್ಟ ಆಗುತ್ತೆ. ತಾವು ಹಾಗಾಗಿ ಮುಂದಿನ 3 ದಿನಗಳ ಕಾಲ 4, 5, 6 ಜುಲೈ ಬೆಳಗ್ಗಿಂದ ಸಂಜೆ ತನಕ, ಶನಿವಾರ ಭಾನುವಾರ ಆದರೂ ನಾವು ಓಪನ್ ಇರುತ್ತೆ KE, ತಾವೇನಾದರೂ ಬಂದಲ್ಲಿ ತಮ್ಮ ಎದುರುಗಡೆನೇ ನಾವು ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡಿಸಿ ನೀವು ತಂದಿರುವಂಥದ್ದು ಮತ್ತು ಡಿಜಿಲಾಕರಲ್ಲಿ ಫೆಚ್ ಆಗುವಂಥದ್ದು ಒಂದೇ ಇದೆ ಎನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ನಾವು ನಿಮಗೆ ರ್ಯಾಂಕನ್ನು ಅಸೈನ್ ಮಾಡ್ತೀವಿ. ಒಂದು ವೇಳೆ ಈಗ ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಮದು ಹಳೆ ರ್ಯಾಂಕ್ ಬಂದಿದ್ರೂ ತೊಂದರೆ ಇಲ್ಲ, ನಾವು ಮಾಕ್ ರಿಸಲ್ಟ್ ಆದಮೇಲೆ ಏನು ನಾವು ಆಪ್ಷನ್ ಎಂಟ್ರಿ ಮಾಡಿ ಫೈನಲ್ ರಿಸಲ್ಟನ್ನು ಜನ್ರೇಟ್ ಮಾಡ್ತೀವಿ, ಆವಾಗ ಸರಿ ಮಾಡ್ತೀವಿ. ಇದು ಬೇರೆಯವ್ರು ಯಾರೂ ಏನು ಗೊಂದಲ ಆಗುವಂಥದ್ದು ಚೇಂಜಸ್ ಏನೂ ಇಲ್ಲ.
ಕೇವಲ CBSE ವಿದ್ಯಾರ್ಥಿಗಳು ಮರುಮೌಲ್ಯಮಾಪನದಲ್ಲಿ ಮಾರ್ಕ್ಸ್ ಏನಾದರೂ ಹೆಚ್ಚಾಗಿದ್ದರೆ ಅಥವಾ ಕಡಿಮೆ ಆಗಿದ್ದರೆ ನೀವು ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅದನ್ನು ಬರೀ ನೀಟ್ ಇದೆ ಸರ್, ಏನು ತೊಂದರೆ ಇಲ್ಲ, ನೀವೇನು ಇಲ್ಲಿ ಬರೋ ಅಗತ್ಯ ಇಲ್ಲ. KCETನೂ ಭಾಗವಹಿಸ್ತಾ ಇದ್ದೀನಿ ನಾನು ರ್ಯಾಂಕ್ ಆಧರಿಸಿ ಅಂತಂದರೆ ತಾವು ದಯಮಾಡಿ ಜುಲೈ 4, 5, 6 ಕಚೇರಿ ಸಮಯದಲ್ಲಿ KEAಗೆ ತಮ್ಮ ಹೊಸ ಮಾರ್ಕ್ಸ್ ಕಾರ್ಡು ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡಿರೋದನ್ನು ತೆಗೆದುಕೊಂಡು ಬಂದಲ್ಲಿ ನಾವು ಪರಿಶೀಲನೆ ಮಾಡಿ ನಿಮಗೆ ರ್ಯಾಂಕನ್ನು ಅಸೈನ್ ಮಾಡ್ತೀವಿ, ಹಳೆ ರ್ಯಾಂಕನ್ನು ವಿತ್ಡ್ರಾ ಮಾಡ್ತೀವಿ. ಇದು ಒಂದು CBSE ಮತ್ತು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ನಾವು ಸಹಾಯ ಮಾಡ್ತಿರುವಂಥದ್ದು. ಜೊತೆಗೆ ಬಿ ಫಾರ್ಮಾ ಡಿ ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿದು ಸೀಟ್ ಮ್ಯಾಟ್ರಿಕ್ಸೇ ಬರಲಿಲ್ಲ, ನೀವು ಹೇಗೆ ಫಸ್ಟ್ ರೌಂಡು ಕೌನ್ಸಿಲಿಂಗ್ ಮಾಡ್ತೀರಾ, ನಾವು ಅದ್ರದ್ದು ಆಕಾಂಕ್ಷಿಗಳಿದ್ದೀವಿ, ನಾವು ಅನಿವಾರ್ಯವಾಗಿ ಬೇರೆದು ಆಪ್ಷನ್ ಎಂಟ್ರಿ ಮಾಡಿದ್ದೀವಿ ಅನ್ನುವಂತಹ ವಿದ್ಯಾರ್ಥಿಗಳಿದ್ದೀರಾ. ನೋಡಿ, ನಾವು ಸಾಕಷ್ಟು ಪತ್ರ ವ್ಯವಹಾರ ಮಾಡಿ ಮನವಿ ಮಾಡಿದ್ದೀವಿ. ಅವರು ಇಲ್ಲಿವರೆಗೆ ನಮಗೆ ಈ 3 ಕೋರ್ಸಿನ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ. ನೀವೇನೇ ಹೇಳಿ 75,000ಕ್ಕಿಂತ ಹೆಚ್ಚು ಇರುವ ಇಂಜಿನಿಯರಿಂಗ್ ಸೀಟನ್ನು ಅಲಾಟ್ ಮಾಡೋದಕ್ಕೋಸ್ಕರ ನಾನು ಈ 3 ಕೋರ್ಸ್ ಅವರು ಕೊಟ್ಟಿಲ್ಲ, ಯಾವಾಗ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ, ನಾನು ಕಾಯೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಅದಕ್ಕೋಸ್ಕರ ನಾನು ಕೌನ್ಸಿಲಿಂಗ್ ಶುರು ಮಾಡಿದ್ದೀನಿ. ಈಗಲೂ ನಂದು ಮಾಕ್ ರಿಸಲ್ಟ್ ಆದಮೇಲೆ ಏನು ನಾನು ರೀಅರೇಂಜ್ ಮಾಡುವಂಥದ್ದಕ್ಕೆ 3 days ವಿಂಡೋ ಓಪನ್ ಮಾಡ್ತೀನಿ. ಆ ಟೈಮಲ್ಲಿ ಅವರೇನಾದ್ರೂ ಕೊಟ್ಟರೆ ನಾನು ಎನೇಬಲ್ ಮಾಡ್ತೀನಿ. ಯಾರಾದರೂ ಈ ಕೋರ್ಸ್ಗಳು ಆಸಕ್ತಿ ಇದ್ದಂಥವರು ತಾವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಈ ಸರ್ ಅವಾಗಲೂ ಬರಲಿಲ್ಲ, ಏನು ಮಾಡ್ತೀರಾ? ಸೆಕೆಂಡ್ ರೌಂಡಿಗೆ ತಗೊಳ್ತೀನಿ, ನನಗೆ ಬೇರೆ ಏನು ಆಪ್ಷನ್ ಇದೆ ಸರ್? ಇಲ್ಲ, ನಾನು ಬಿ ಫಾರ್ಮಾಗೆ ಹೋಗಬೇಕು ಅಂತಿದ್ದೆ ಸರ್, ಈಗ ಫಸ್ಟ್ ರೌಂಡಲ್ಲಿ ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ಬಿಡುತ್ತೆ, ನೀವು ಅಕಸ್ಮಾತ್ ಸೆಕೆಂಡ್ ರೌಂಡಿಗೆ ತಗೊಂಡ್ರೆ ನನಗೆ ಸಮಸ್ಯೆ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಡಿ ನೀವು, ತಮಗೆಲ್ಲ ಗೊತ್ತಿದೆ. ಇಲ್ಲ ಸರ್, ನೀವು ಹೇಳಿದ್ರಿ ಸೆಕೆಂಡ್ ರೌಂಡಲ್ಲಿ ಹೊಸ್ದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಖಂಡಿತ ಯಾವುದಕ್ಕೆ ಕೊಡಲ್ಲ. ಈಗ ಇಂಜಿನಿಯರಿಂಗ್ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದೀನಿ, ವೆಟರ್ನರಿ ಬಿಟ್ಟಿದ್ದೀನಿ, ಅಗ್ರಿಕಲ್ಚರ್ ಬಿಟ್ಟಿದ್ದೀನಿ. ಇದ್ರದ್ದು ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ತೀರಾ ದಯಮಾಡಿ ಎಂಟ್ರಿ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಲ್ಲಿ ನಾನು ಸೆಕೆಂಡ್ ರೌಂಡು ಶುರುವಾದಾಗ ನಿಮಗೆ ಹೊಸ್ದಾಗಿ ಈ ಕೋರ್ಸ್ಗಳು ಅಂದರೆ ಫಸ್ಟ್ ರೌಂಡಲ್ಲೇ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರುವಂಥದ್ದನ್ನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡಲ್ಲ. ಆದರೆ ಫಾರ್ಮಾಗೆ ಸಂಬಂಧಪಟ್ಟಂಥದ್ದು, ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಸಂಬಂಧಪಟ್ಟಿದ್ದು ನಾನು ಸೀಟ್ ಮ್ಯಾಟ್ರಿಕ್ಸೇ ಬಿಟ್ಟಿಲ್ಲ, ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನಿಮಗೆ ಇದನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ಸರಿ, ಎಲ್ಲಿ ಕೊಡ್ತೀರಾ? ಈಗ ಉದಾಹರಣೆಗೆ ನೀವು ಒಂದು 10 ಆಪ್ಷನ್ ಎಂಟ್ರಿ ಈಗ ಇಂಜಿನಿಯರಿಂಗ್ ಮಾಡಿದ್ದೀರಾ, ಆ್ಯಕ್ಚುಲಿ ನೀವು ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಹೋಗಬೇಕು ಅನ್ನುವಂಥವ್ರು ಇದ್ದೀರಾ. ಸೆಕೆಂಡ್ ರೌಂಡಲ್ಲಿ ನಾನು ಯೋಗ ಆ್ಯಂಡ್ ನ್ಯಾಚುರೋಪತಿ ಅಕಸ್ಮಾತ್ ಬಿಟ್ಟರೆ ನೀವು ನಿಮ್ಮ ಒಂದು ಲಾಗಿನ್ ಒಳಗಡೆ ಎಲ್ಲಿ ಬೇಕಾದರೂ ಅದನ್ನು ಸೆಟ್ ಮಾಡಬಹುದು. ಸರ್, ಅಲ್ಲಿ ನಾನು ಏನು ಹಾಕಿರಬೇಕು? ಉದಾಹರಣೆಗೆ ನೀವು ಫಸ್ಟ್ ರೌಂಡಲ್ಲಿ ಸೀಟು ನೋಡಿ, ಇದು ನಾನು ಈಗಲೇ ನಿಮಗೆ ಗೊಂದಲ ಮಾಡಲ್ಲ, ನಾನು ಮುಂದಿನ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈಗಿಷ್ಟೇ ಯೋಗ ಆ್ಯಂಡ್ ನ್ಯಾಚುರೋಪತಿ ಮತ್ತು ಬಿ ಫಾರ್ಮಾ ಮತ್ತು ಫಾರ್ಮಾ ಡಿಗೆ ಸಂಬಂಧಪಟ್ಟಂತಹ ಸೀಟ್ ಮ್ಯಾಟ್ರಿಕ್ಸು ನನ್ನ ಮಾಕ್ ರಿಸಲ್ಟ್ ನಂತರ ಏನು 3 ದಿನ ವಿಂಡೋ ಇದೆ ಅದರೊಳಗಡೆ ಬಂದರೆ ನಾನು ಎನೇಬಲ್ ಮಾಡ್ತೀನಿ, ಆಪ್ಷನ್ ಎಂಟ್ರಿ ಮಾಡಿ. ಬರಲಿಲ್ಲ ಅಂತಂದರೆ ನೀವು ಇದೇ ಕೋರ್ಸುಗಳ ಆಕಾಂಕ್ಷಿಗಳಿತ್ತು ಅಂತಂದರೆ ತಾವೇನು ಚಿಂತೆ ಮಾಡಬೇಡಿ, ನಾನು ಫಸ್ಟ್ ರೌಂಡಿಂದ ಅಧಿಕೃತ ಫಲಿತಾಂಶ ಪ್ರಕಟಣೆ ಮಾಡಿದ ನಂತರ ತಾವೇನು ಮಾಡಬೇಕು ಅನ್ನುವಂಥದ್ದನ್ನು ನಾನು ವಿಡಿಯೋದಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತೀನಿ. ಹಾಗಾಗಿ ತಾವು ಈಗ ಸದ್ಯಕ್ಕೆ ಈ 2 ಇನ್ಫಾರ್ಮೇಷನ್ ತಮ್ಮ ಕೊಡಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಯಾರಾದರೂ ಆಕಾಂಕ್ಷಿಗಳಿದ್ದರೆ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. ನಮಸ್ಕಾರ.